ನೋಡಿ ಫ್ರೆಂಡ್ಸ್, ಇದು ಭಟ್ಕಳದ ಅತ್ಯಂತ ಪ್ರಸಿದ್ಧವಾದ ಸಂಶುದ್ದೀನ್ ಸರ್ಕಲ್ ಅಂತ ವೃತ್ತ. ಈ ಸಂಶುದ್ದೀನ್ ಸರ್ಕಲ್ ಗೋವಾ ಟು ಮಂಗಳೂರು ಕನೆಕ್ಟ್ ಆಗೋ ರಸ್ತೆ ಹೆದ್ದಾರಿ ಮತ್ತು ಸಾಗರ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ ಎರಡು ಮಧ್ಯ ಒಂದು ಸಂಶುದ್ದೀನ್ ಸರ್ಕಲ್ ಬರುತ್ತೆ. ಈ ಸರ್ಕಲಿಂದ ನೀವು ಗೋವಾ ಟು ಮಂಗಳೂರು ಕನೆಕ್ಟ್ ಮಾಡುವ ರಾಷ್ಟ್ರೀಯ ಹೆದ್ದಾರಿ ಮತ್ತು ಸಾಗರ ಟು ಭಟ್ಕಳ ಬಂದರನ್ನ ಕನೆಕ್ಟ್ ಮಾಡುವ ಹೆದ್ದಾರಿ. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕೆಲಸ ಹಲವಾರು ವರ್ಷಗಳು ನಡೀತಾ ಇತ್ತು. ಅತ್ಯಂತ ವಿಳಂಬವಾಗಿ, ಕುಂಠಿತವಾಗಿ, ಆಮೆ ವೇಗದಲ್ಲಿ ನಡೀತಾ ಇತ್ತು. ಈಗ ಸ್ವಲ್ಪ ಸ್ಪೀಡ್ ಮಾಡಿದ್ದಾರೆ ಹೈವೇ ಕೆಲಸನ. ಸುಮಾರು ವರ್ಷಗಳ ನಂತರ ಆಲ್ಮೋಸ್ಟ್ ಕುಂದಾಪುರ, ಬೈಂದೂರು ಆ ಕಡೆಗೆಲ್ಲ ಕೆಲಸ ಮುಗಿದೋಗ್ಬಿಟ್ಟಿದೆ ಮಂಗಳೂರು ಕಡೆಯಿಂದ. ಇಲ್ಲಿ ಆಮೆ ವೇಗದಲ್ಲಿ ನಡೀತಾ ಈಗೇನೋ ಸ್ವಲ್ಪ ಸ್ಪೀಡ್ ಮಾಡಿದ್ದಾರೆ. ಈ ರಾಷ್ಟ್ರೀಯ ಹೆದ್ದಾರಿ ಅಥಾರಿಟಿಯವ್ರಿಗೆ ಅಥವಾ ಈ ಕಾಮಗಾರಿ ಮಾಡೋರಿಗೆ ಒಂಚೂರು ತಲೆಯಲ್ಲಿ ಬುದ್ಧಿದೆ ಅಂತ ಅನಿಸಲ್ಲ. ಇಲ್ಲಿ ಮೇಜರ್ ಸರ್ಕಲ್ ಇಲ್ಲಿ ಒಂದು ಫ್ಲೈಓವರು ಮಾಡ್ತಾಯಿಲ್ಲ ಅಥವಾ ಒಂದು ಅಂಡರ್ ಪಾಸು ಮಾಡ್ತಾಯಿಲ್ಲ, ಹಾಗೇ ಮಾಡ್ತಾಯಿದ್ದಾರೆ. ಇದೊಂಥರ ಒಂದು ಸಾವಿನ ಕುಣಿಕೆಯನ್ನು ಸೃಷ್ಟಿ ಮಾಡ್ತಾಯಿದ್ದಾರೆ ಅಲ್ಲಿ. ಯಾಕಂದರೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಸರ್ಕಲಲ್ಲಿ ಯಾವುದೇ ರೀತಿ ಫ್ಲೈಓವರ್ ಮಾಡಿಲ್ಲ. ಕುಂದಾಪುರದಲ್ಲಿ ಮಾಡಿದ್ದಾರೆ, ಬೈಂದೂರಲ್ಲಿ ಮಾಡಿದ್ದಾರೆ, ಆದರೆ ಭಟ್ಕಳದಲ್ಲಿ ಮಾಡಿಲ್ಲ. ಇದು ತುಂಬ ಅನ್ಸೈಂಟಿಫಿಕ್ಕಾಗಿ, ಅವೈಜ್ಞಾನಿಕವಾಗಿ ಮಾಡ್ತಾಯಿದ್ದಾರೆ. ಅಮಾಯಕರು ಸಾವಿಗೆ ಒಂದು ಬಲಿಪೀಠ, ಅಮಾಯಕರ ಸಾವಿಗೆ ಒಂದು ಬಲಿಪೀಠನೇ ಕಟ್ತಾ ಇದ್ದಾರೆ ಅಂತ ಹೇಳ್ಬೋದು ಇಲ್ಲಿ. ಯಾಕಂದರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೇಗವಾಗಿ ಬರುವಾಗ ಈ ಸರ್ಕಲಲ್ಲಿ ಹಾದು ಹೋಗುವಾಗ ನಿಜವಾಗ್ಲೂ ಹಲವಾರು ಆಕ್ಸಿಡೆಂಟ್ಗಳಾಗುವ ಸಂಭವ ಇದೆ. ಈಗ ಹೆದ್ದಾರಿ ಇಲ್ಲದೇ ಇಲ್ಲಿ ತುಂಬ ಆಕ್ಸಿಡೆಂಟ್ಗಳಾಗ್ತಾಯಿವೆ. ಇನ್ನು ಹೆದ್ದಾರಿ ಆದಮೇಲೆ 100 ಕಿಲೋಮೀಟ್ರ್ ಸ್ಪೀಡು, 150 ಕಿಲೋಮೀಟ್ರ್ ಸ್ಪೀಡ್ ಬಂದವರು ಇಲ್ಲಿ ಸರ್ಕಲಲ್ಲಿ ರಸ್ತೆ ದಾಟುವ ಸಮಯದಲ್ಲಿ ನೂರಾರು ಅಪಘಾತಗಳು ನಡೆಯುವುದು ಕಾಮನ್ ಆಗಿಬಿಡ್ತವೆ. ಈ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡೋ ಇಂಜಿನಿಯರ್ಗೆ ತಲೆಯಲ್ಲಿ ಬುದ್ಧಿ ಇದೆಯೋ ಏನೋ ಗೊತ್ತಿಲ್ಲ. ಅವ್ರು ಇಂಜಿನಿಯರಿಂಗ್ ಓದಿದಾರೋ ಅಥವಾ ಹಾಗೆ ಬಂದು ಏನು ಈ ರೀತಿ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದರೆ ಅವರು ಒಂದು ಸೈಂಟಿಫಿಕ್ಕಾಗಿ ಮಾಡಬೇಕಾಯ್ತು, ಇಲ್ಲೊಂದು ಫ್ಲೈಓವರ್ ಮಾಡಬೇಕಾಯ್ತು ಅಥವಾ ಸಾಗರ ರೋಡ್ಗೆ ಒಂದು ಅಂಡರ್ ಪಾಸ್ ಆದರೂ ಮಾಡಬೇಕಾಯ್ತು. ಅದೆರಡೂ ಮಾಡದೆ ನೇರವಾಗಿ ಹೆದ್ದಾರಿ ಮಾಡ್ತಾಯಿದ್ರೆ. ಆದರೆ ಕುಂದಾಪುರ, ಬೈಂದೂರಲ್ಲಿ ಇದು ಫ್ಲೈಓವರ್ ಮಾಡಿದ್ದಾರೆ ಇವರು. ಈ ಥರ ಅಲ್ಲಿ ಕರೆಕ್ಟಾಗಿ ಮಾಡಿದ್ದಾರೆ. ಇದು ಭಟ್ಕಳ ವಿಷಯದಲ್ಲಿ ಮಾತ್ರ ತುಂಬ ಅನ್ಯಾಯ ಮಾಡ್ತಾಯಿದ್ದಾರೆ. ಸರ್ಕಾರಕ್ಕಾಗಲಿ ಅಥವಾ ರಾಷ್ಟ್ರೀಯ ಹೆದ್ದಾರಿ ಅಥಾರಿಟಿಗಾಗಲಿ ಜನಸಾಮಾನ್ಯರ ಜೀವದ ಬಗ್ಗೆ ಕಾಳಜಿ ಇದ್ದರೆ ಇಲ್ಲೊಂದು ಫ್ಲೈಓವರ್ ಮಾಡಬೇಕಾಗಿತ್ತು. ಯಾಕಂದರೆ ಹೆದ್ದಾರಿಗಳು, ಈ ಕಾಮಗಾರಿಗಳು ಜನಸಾಮಾನ್ಯರ ತೆರಿಗೆ ಹಣದಿಂದಲೇ ನಿರ್ಮಾಣ ಆಗುತ್ತೆ. ಆದರೆ ಹೆದ್ದಾರಿ ಜನಸಾಮಾನ್ಯರ ಬಲಿಪೀಠ ಆಗಿ ನಿರ್ಮಾಣ ಆಗೋದು ತುಂಬ ಅಪಾಯಕಾರಿ ಬೆಳವಣಿಗೆ ಅಂತಲೇ ಹೇಳ್ಬೋದು. ಇದನ್ನು ಅರ್ಥ ಮಾಡಿಕೊಂಡು ಕೂಡಲೇ ಇಲ್ಲೊಂದು ಫ್ಲೈಓವರ್ ಮಾಡಬೇಕಾಗತ್ತೆ, ಇಲ್ಲ ಒಂದು ಅಂಡರ್ ಪಾಸ್ ಆದರೂ ಮಾಡಬೇಕಾಗತ್ತೆ ಸರಿಯಾಗಿ ವಾಹನ ಸಂಚಾರ ಮಾಡಲಿಕ್ಕೆ. ಇಲ್ಲಾಂದರೆ ಇಲ್ಲಿ ಅಮಾಯಕ ಜೀವಗಳು ಬಲಿಯಾಗೋದು ಸರ್ವೇ ಸಾಮಾನ್ಯ ಆಗುತ್ತೆ. ಈಗಾಗಲೇ ಭಾರತದಲ್ಲಿ ಅಪಘಾತಗಳ ಸಂಖ್ಯೆ ಮಿತಿ ಮೀರಿ ಹೆಚ್ಚುತ್ತಾ ಇದೆ. ಪ್ರತಿ ವರ್ಷ ಲಕ್ಷಾಂತರ ಮಂದಿ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ತಾರೆ. ಅಮಾಯಕರು ಯಾವುದೇ ತಪ್ಪಿಲ್ಲದೆ ಈ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ತಾರೆ. ಆದರೆ ಭಟ್ಕಳದಲ್ಲೂ ಇದು ಇನ್ನು ಕಾಮನ್ ಆಗುವ ಎಲ್ಲ ಸಾಧ್ಯತೆಗಳಿವೆ. ಇದೊಂದು ಆಕ್ಸಿಡೆಂಟ್ ಸ್ಪಾಟ್ ಆಗೋದು ಸ್ವತಃಸಿದ್ಧ. ಭಟ್ಕಳ ಸಂಶುದ್ದೀನ್ ಸರ್ಕಲ್ ಇಲ್ಲಿ ಫ್ಲೈಓವರ್ ಆದರೂ ಮಾಡಬೇಕು, ಇಲ್ಲಾಂದರೆ ಸಾಗರ ರಸ್ತೆಗೆ ಅಂಡರ್ ಪಾಸ್ ಆದರೂ ಮಾಡಬೇಕಾಗತ್ತೆ. ಒಂದು ಸುರಕ್ಷಿತ ಸೇಫ್ಟಿ ಮತ್ತು ಸೆಕ್ಯೂರಿಟಿ, ಜನಸಾಮಾನ್ಯರ ಜೀವಕ್ಕೆ ಸೆಕ್ಯೂರಿಟಿ ಕೊಡಬೇಕಾದ್ರೂ ಸರ್ಕಾರದ ಮುಖ್ಯ ಕರ್ತವ್ಯ. ಆ ಜವಾಬ್ದಾರಿಯನ್ನೇ ಮರೆತು ಇಲ್ಲಿ ಹೆದ್ದಾರಿ ನಿರ್ಮಾಣ ಮಾಡಿದ್ರೆ ಇದೊಂಥರ ಸಾವಿನ ಕುಣಿಕೆ ಆಗುತ್ತೆ ಅಥವಾ ಅಮಾಯಕರ ಜೀವಕ್ಕೆ ಬಲಿಪೀಠ ಆಗುತ್ತೆ. ಇದನ್ನು ಈಗಲೇ ಎಚ್ಚೆತ್ತು ಸರ್ಕಾರ ತಡಿಬೇಕಾಗತ್ತೆ. ಇಲ್ಲಾಂದರೆ ಒಂದೇ ಫ್ಲೈಓವರ್ ಮಾಡಬೇಕು, ಇಲ್ಲಾಂದರೆ ಅಂಡರ್ ಪಾಸ್ ಆದರೂ ಮಾಡಬೇಕು. ಒಂದು ಸೈಂಟಿಫಿಕ್ಕಾಗಿ ನಿರ್ಮಾಣ ಮಾಡಬೇಕು. ಜನರ ತೆರಿಗೆ ಹಣದಿಂದಲೇ ಈ ಕಾಮಗಾರಿಗಳು ನಡೀತವೆ. ಜನರ ತೆರಿಗೆ ಹಣದಿಂದ ನಿರ್ಮಾಣದ ಕಾಮಗಾರಿ ಜನರನ್ನೇ ಬಲಿ ತೆಗೆದುಕೊಳ್ಳುವ ಒಂದು ಸ್ಪಾಟ್ ಆಗಬಾರ್ದು. ಈ ಬಗ್ಗೆ ಹೆದ್ದಾರಿ ಅಥಾರಿಟಿ ಮತ್ತು ಸರ್ಕಾರ, ರಾಜ್ಯ ಸರ್ಕಾರ, ಸಂಬಂಧಪಟ್ಟವರು ಕೂಡಲೇ ಗಮನ ಹರಿಸಬೇಕಾಗತ್ತೆ. ಇಲ್ಲಾಂದರೆ ಇದೊಂಥರ ಅನ್ಸೈಂಟಿಫಿಕ್ಕಾಗಿ ಒಂಥರ ಸಮಸ್ಯೆಯ ಒಂದು ಮೂಲಭೂತ ಆಗುತ್ತೆ. ಭಟ್ಕಳ ಮೊದಲು ತುಂಬ ಅತ್ಯಂತ ಸೂಕ್ಷ್ಮವಾದ ಪ್ರದೇಶ. ಇಲ್ಲಿ ಪ್ರತಿಯೊಂದಕ್ಕೂ ಕೋಮು ಬಣ್ಣ ಹಚ್ಚಲಾಗುತ್ತೆ. ಕೊನೆಗೆ ಅಪಘಾತಗಳು ಇಲ್ಲಿ ಕೋಮು ಬಣ್ಣಕ್ಕೆ ತಿರುಗಿ ಗಲಭೆಗಳಾಗುವ ಅಪಾಯಗಳು ಜಾಸ್ತಿ ಆಗುತ್ತೆ. ಹಿಂದೂಗಳ ವಾಹನಕ್ಕೆ ಮುಸ್ಲಿಂ ವಾಹನಕ್ಕೆ ಹಿಂದೂಗಳ ಶತ್ರುವನ್ನು ಬಣ್ಣ ಕಟ್ಟಿ ಅದರ ರಾಜಕೀಯ ಲಾಭ ಪಡೆಯಲಿಕ್ಕೆ ತುಂಬ ಜನ ಹವಣಿಸ್ತಾ ಇರ್ತಾರೆ. ಇಲ್ಲಿ ಆಕ್ಸಿಡೆಂಟ್ಗಳು ಪ್ರತಿಯೊಂದು ಕೋಮು ಬಣ್ಣ ಮತ್ತು ಧರ್ಮದ ಬಣ್ಣ ಪಡಿತಾ ಇರೋದ್ರಿಂದ ರಾಷ್ಟ್ರೀಯ ಹೆದ್ದಾರಿ ಅಥಾರಿಟಿಯವರು, ಸರ್ಕಾರ ಈಗಲೇ ಈ ಕಾಮಗಾರಿನ ನಿಲ್ಲಿಸಿ ಇಲ್ಲೊಂದು ಫ್ಲೈಓವರ್ ಮಾಡಬೇಕು ಅಥವಾ ಒಂದು ಅಂಡರ್ ಪಾಸ್ ಆದರೂ ಮಾಡಬೇಕು. ಜನರು ಸುರಕ್ಷಿತವಾಗಿ ವಾಹನ ಸಂಚಾರ ಮಾಡಲಿಕ್ಕೆ ಅನುವು ಮಾಡಲಿಕ್ಕೆ ಕೊಡಬೇಕು.
ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಹೆಸರು ಇಲ್ಲೊಂಥರ ಬಲಿಪೀಠ ನಿರ್ಮಾಣ ಮಾಡೋದು ಸರಿಯಲ್ಲ. ಇದು ಸಾವಿನ ಕುಣಿಕೆ ಆಗೋದ್ರಲ್ಲಿ ಯಾವುದೇ ಸಂದೇಶ ಇಲ್ಲ. ಆದ್ದರಿಂದ ಇಂಜಿನಿಯರ್ಗಳು ಈ ಬಗ್ಗೆ ಕೂಡಲೇ ಎಚ್ಚೆತ್ತು ವಹಿಸಬೇಕು. ರಾಷ್ಟ್ರೀಯ ಹೆದ್ದಾರಿ ಅಥಾರಿಟಿ, ಕರ್ನಾಟಕ ಸರ್ಕಾರ ಮತ್ತು ಸಂಬಂಧಪಟ್ಟ ಅಥಾರಿಟಿಗಳು ಕೂಡಲೇ ಗಮನ ಹರಿಸಿ ಇಲ್ಲೊಂದು ಫ್ಲೈಓವರ್ ನಿರ್ಮಾಣ ಮಾಡಬೇಕು. ಈಗಾಗಲೇ ಕುಂದಾಪುರದಲ್ಲೂ ಫ್ಲೈಓವರ್ ಮಾಡಿದ್ದಾರೆ, ಬೈಂದೂರಲ್ಲೂ ಮಾಡಿದ್ದಾರೆ. ಆದರೆ ಭಟ್ಕಳಲ್ಲಿ ಮಾತ್ರ ಇದೊಂಥರ ಅನ್ಯಾಯ ಮಾಡ್ತಾಯಿದ್ದಾರೆ. ಇಲ್ಲಿ ಜನರ ಜೀವಕ್ಕೆ ಬೆಲೆನೋ ಇಲ್ಲೇನೋ ಅನ್ನೋ ಥರ ಅತ್ಯಂತ ಸೂಕ್ಷ್ಮವಾದ ಒಂದು ಈ ಪ್ರದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಯವರು ಅತ್ಯಂತ ಅವೈಜ್ಞಾನಿಕವಾದ ಒಂದು ಕಾಮಗಾರಿ ಮಾಡ್ತಾಯಿದ್ದಾರೆ. ಆ ಇಂಜಿನಿಯರ್ ತಲೆಗೆ ಬುದ್ಧಿ ಇದೆ ಅಂತ ಅನಿಸಲ್ಲ ನಮಗೆ. ನೋಡಿ, ಈ ಸರ್ಕಲಲ್ಲಿ ವಾಹನಗಳು ದಾಟೋದೇ ಕಷ್ಟ ಆಗುತ್ತೆ ಹೆದ್ದಾರಿ ಕಾಮಗಾರಿ ಮುಗಿದ್ರೆ. ಅದರಿಂದ ಇಲ್ಲೊಂದು ಫ್ಲೈಓವರ್ ಮಾಡಲೇಬೇಕಾಗತ್ತೆ. ಮಾಡಿಲ್ಲ ಅಂದರೆ ಭವಿಷ್ಯದಲ್ಲಿ ಇದು ಒಂದು ದೊಡ್ಡ ಸಮಸ್ಯೆಯಾಗಿ ಮತ್ತು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಗುವ ಎಲ್ಲ ಸಾಧ್ಯತೆಗಳಿವೆ. ಈ ಬಗ್ಗೆ ಕೂಡಲೇ ಎಚ್ಚೆತ್ತುಕೊಳ್ಬೇಕಾಗತ್ತೆ. ದೊಡ್ಡ ಸಮಸ್ಯೆ ಆಗೋ ಮೊದಲೇ ಅದಕ್ಕೊಂದು ಸೈಂಟಿಫಿಕ್ ಪರಿಹಾರ ಈಗಲೇ ಹುಡುಕಬೇಕು. ರಸ್ತೆ ನಿರ್ಮಾಣ ಆದಮೇಲೆ ಮತ್ತೆ ಪುನಃ ಫ್ಲೈಓವರ್ ಕಟ್ಟೋದಂದರೆ ಅದು ಡಬಲ್ ಖರ್ಚಾಗುತ್ತೆ. ಆದ್ದರಿಂದ ಈಗಲೇ ಒಂದು ಪರಿಹಾರ ಹುಡ್ಕೊಂಡು ಭವಿಷ್ಯದಲ್ಲಿ ಯಾವುದೇ ಸಮಸ್ಯೆ ಆಗದೆ ವಾಹನ ಸವಾರರು, ಪಾದಚಾರಿಗಳು ಸುರಕ್ಷಿತವಾಗಿ ರಸ್ತೆ ದಾಟಲಿಕ್ಕೆ ಅನುಕೂಲ ಮಾಡಿಕೊಡಬೇಕು. ಈ ದಿಕ್ಕಿನಲ್ಲಿ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಯವರು ಮತ್ತು ರಾಷ್ಟ್ರೀಯ ಹೆದ್ದಾರಿ ಅಥಾರಿಟಿಯವರು ಮತ್ತು ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿಯವರು ಗಮನ ಹರಿಸಬೇಕು. ಇಲ್ಲ ಅಂದರೆ ಜನ ಇಲ್ಲಿ ಹಲವಾರು ರೀತಿ ಸಮಸ್ಯೆ ಎದುರಿಸುವ ಪ್ರಸಂಗ ಎದುರಾಗುತ್ತೆ.